ನೋಡಮ್ಮ, ಮೋದಿ ಹೇಳಿದ್ದಾರೆ ಎಣ್ಣೆ ಕಡಿಮೆ ಯೂಸ್ ಮಾಡ್ರಿ ಅಂತ, ಜಾಸ್ತಿ ಎಲ್ಲ ಹಾಕಿಸ್ಬೇಡ. ಹಾ, ನೆಕ್ಸ್ಟ್ ಇನ್ನು ಕಾಯ್ಬೇಕಲ್ಲ. ಆನ್ ಆಗಿಲ್ಲ, ಗ್ಯಾಸ್ ಸ್ಟವ್ ಹಚ್ಚಿಲ್ಲ. ಅಯ್ಯೋ ದೇವ್ರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೂಪರ್ ಸಂಡೇ. ಇವತ್ತು RCB ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ. RCB ವಿನ್ ಆದ್ರೇನೆ CSK ಗೆ ಚಾನ್ಸ್ ಇರೋದು. ವೆರಿ ಥ್ರಿಲ್ಲಿಂಗ್ ಮ್ಯಾಚ್ ಇದೆ ಇವತ್ತಂತೂ, ನೋಡ್ಲೇಬೇಕು. ಹಾಗೇನೆ ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಸಮಥಿಂಗ್ ಸ್ಪೆಷಲ್ ನಾನು ಕುಕಿಂಗ್ ಅಲ್ಲಿ ಏನಾದ್ರು ಟ್ರೈ ಮಾಡ್ಬೇಕು ಅನ್ಕೊಂಡಿದೀನಿ. ಚಿಕನ್ ಬಿರಿಯಾನಿ, ಕಬಾಬ್ ಈ ತರ ಐಟಮ್ಸ್ ಮಾಡಬೇಕು ವಿತ್ ಮೈ ವೈಫ್ ಗೈಡೆನ್ಸ್. ಯಾಕಂದ್ರೆ ನನಗೆ ಕುಕಿಂಗ್ ಅಲ್ಲಿ ಅಷ್ಟು ಏನು ಬರೋದೇ ಇಲ್ಲ. ಸೊ ಅವ್ರ ಸಪೋರ್ಟ್ ಹೆಲ್ಪ್ ಇಂದ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇವತ್ತು ಲಾಗಿಂಗ್ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಕುಕಿಂಗ್ ಅಲ್ಲಿ ಏನೇನೆಲ್ಲ ತರಲೆಗಳಾಗುತ್ತೆ, ನಾನು ಏನೇನೆಲ್ಲ ಮಿಸ್ಟೇಕ್ಸ್ ನ ಮಾಡ್ತೀನಿ ಅನ್ನೋದನ್ನ ನನಗೆ ಕ್ಯೂರಿಯಾಸಿಟಿ ಇದೆ. ಹೆಂಗ್ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬನ್ನಿ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡೋಣ. ಚಿಕನ್ ಬಿರಿಯಾನಿ ಆಗಲಿ ಅಥವಾ ಕಬಾಬ್ ಆಗಲಿ, ಏನೇ ಮಾಡೋದಕ್ಕಿಂತ ಮುಂಚೆ ಚಿಕನ್ನ ಚೆನ್ನಾಗಿ ತೊಳಿಬೇಕು. ಓಕೆ, ಚಿಕನ್ ತೊಳ್ಕೊಂಡಾಗಿದೆ. ಈಗ ಬಿರಿಯಾನಿಗೆ ಮತ್ತೆ ಕಬಾಬಿಗೆ ಸಪ್ರೇಟ್ ಮಾಡ್ಬೇಕಂತ ಚಿಕನ್ನ. ಸೊ ಕಬಾಬ್ ಮಾಡ್ಬೇಕಂತ ಹೇಳಿದ್ರೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತೆ ಉಪ್ಪು. ಮೊಟ್ಟೆ ಹಾಕಿ ಕಲಸ್ಕೋಬೇಕು. ಮೊಟ್ಟೆ ಹಾಕಿ ಇದಕ್ಕೆ ಕಾರ್ನ್ ಫ್ಲವರ್ ಹಾಕ್ಬೇಕಂತೆ. ಲೆಮನ್ ಜ್ಯೂಸ್, ಮೊಸರು. ಲೆಮನ್ ಜ್ಯೂಸ್ ಅರ್ಧ ಲೆಮನ್. ಹಾ, ಏನ್ ಹಾಕ್ಬೇಕು ಇದಕ್ಕೆ? ಮೊಸರು. ಇದನ್ನ ಕಲ್ಸ್ಬೇಕಾ? ಕಲ್ಸು ಚೆನ್ನಾಗಿ. ಓಕೆ. ಏನ್ ಸಮಿಕಾ ಹಂಗೆ ಓಡೋಗ್ಬಿಟ್ಟೆ? ಓಹೋ, ಟಿವಿ ನೋಡಿದ್ರೆ ಬಿಸಿ ಆಗ್ಬಿಡ್ತಾಳು ಸಮಿಕಾ. ಇಲ್ಲ ಅಂದ್ರೆ ಅಡ್ಗೆ ಮನೇಲೆ ಇರೋಳು. ಓಕೆನಾ? ಎಷ್ಟೊತ್ತು ಇಡ್ಬೇಕು ಹಿಂಗೆ? ಒಂದ್ ಅರ್ಧ ಗಂಟೆ ನೆನೆ ಇಡಿ. ಅರ್ಧ ಗಂಟೆ ನೆನೆ ಇಡಿಸ್ಬೇಕಂತೆ. ಬಿರಿಯಾನಿಗೆ ಈರುಳ್ಳಿ ಈ ತರ ಕಟ್ ಮಾಡ್ಕೊಂಡು, ಈರುಳ್ಳಿ, ಕೊತ್ತಂಬರಿ, ಪುದೀನ, ಕರಿಬೇವು ಮತ್ತೆ ಬೆಳ್ಳುಳ್ಳಿ ಮತ್ತೆ ನಿಂಬೆಹಣ್ಣು, ಇಷ್ಟು ಮಸಾಲೆಗೆ. ಇದು ಮಸಾಲೆ ಚಟ್ನಿಗೆ ಅಂದ್ರೆ ಬಿರಿಯಾನಿ ಮಸಾಲೆ ರೆಡಿ ಮಾಡೋದಕ್ಕೆ ಫಸ್ಟ್ ಈರುಳ್ಳಿ ಹಾಕು. ಫಸ್ಟ್ ಈರುಳ್ಳಿ ಹಾಕ್ಬೇಕು. ಈಗ ಮಸಾಲೆ ತಕ್ಕೋಬೇಕಂದ್ರೆ ಈರುಳ್ಳಿ ಹಂಚ್ಮೇಲೆ ಹಾಕ್ಬೇಕಂತ ಅಲ್ಲ. ಎಲ್ಲಕ್ಕಿಂತ ಫಸ್ಟ್ ಶಮಿಕಾ ಅಡ್ಗೆ ಮಾಡಕ್ ಬಂದಿದ್ದಾಳೆ. ಏನ್ ಮಾಡ್ತಿದ್ವಿ ಶಮಿಕಾ? ಈರುಳ್ಳಿ ಸುಡ್ತಾ ಇದೀಯಾ? ನಿನಗೂ ಅಡ್ಗೆ ಮಾಡಕ್ ಬರುತ್ತಾ? ಶಮಿಕಾನು ಅಡ್ಗೆ ಮಾಡಕ್ ಬರುತ್ತೆ ಅಂತ. ತಿರ್ಗ್ಸಿ ಮೇಡಮ್, ಸುಡ್ತಾ ಇದೆ. ಹಾ, ತಿರ್ಗ್ಸ್ಬೇಕು. ವೆರಿ ಗುಡ್. ಶಮಿಕಾನು 3 ವರ್ಷದ ವಯಸ್ಸಲ್ಲಿ ಅಡ್ಗೆ ಮಾಡೋದನ್ನ ಕಲಿತಾ ಇದ್ದಾಳೆ. ಏನ್ ಅಡ್ಗೆ ಮಾಡ್ತಿದ್ದಿ ಶಮಿಕಾ? ಅದು ಇದು ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ.
ನೀವೇನ್ ನಮಗ್ ಬೈಯಲ್ವಾ? ಹೆಣ್ಮಕ್ಳಿಗೆ ಚೆನ್ನಾಗಿದ್ರು ಬೈತೀರಾ, ಚೆನ್ನಾಗಿಲ್ದೇ ಇದ್ರು ಬೈತೀರಾ. ಈಗ ಅಡುಗೆ ಮಾಡಾದ್ಮೇಲೆ ಅದೇ ನೀವು ಒಂದು ದಿನ ಅಡ್ಗೆ ಮಾಡಕ್ ಎಷ್ಟು ತ್ರಾಸ ಅನಿಸ್ತಿದೆ ನೋಡಿ. ಇನ್ನ ಅಡುಗೆನೇ ಸ್ಟಾರ್ಟ್ ಆಗೈತೆ, ಆಗ್ಲೇ ಇಷ್ಟು ಸಿಕ್ಕಿ. ನೀರ್ ಬರ್ತಿದೆ. ಹಲೋ, ಇವಾಗ ಕುಕ್ಕರ್ ಬಿಸಿ ಆಗಿದೆ. ಎಣ್ಣೆ ಸುಡ್ತೈತೆ. ಎಣ್ಣೆ ಎಣ್ಣೆ ಸುಡ್ತಿದೀಯಾ? ಕೊಡಿ. ಲವಂಗ ಎಷ್ಟು ಹಾಕ್ಬೇಕು? 2 ಲವಂಗ, ಚಕ್ಕೆ ಹಾಕಿ. ಚಕ್ಕೆ ಹಾಕಿ ಒಂದೆರಡು. ಮಸಾಲೆ ಎಲ್ಲ ಆಲ್ರೆಡಿ ಹಾಕಿದೀವಿ, ಇದು ಘಮ ಬರ್ಲಿ ಅಂತ. ಘಮ ಘಮ ಬರ್ಲಿ. ಸಾಕ? ಸಾಕು. ಇವಾಗ ಈರುಳ್ಳಿ ಹಾಕು. ಈರುಳ್ಳಿ ರಿಯಾಕ್ಷನ್ ನೋಡಿ ಹೇಗಿದೆ. ಮಕ್ಕದ ಮೇಲೆ ಸಿಡಿಸ್ಕೊಂಡ್ರು, ಪಟ್ ಅಂತ ಬಿಸಾಕಿ ಮಕ್ಕದ ಮೇಲೆ ಸಿಡಿಸ್ಕೊಂಡ್ರು ಅನ್ಸುತ್ತೆ. ಅದಕ್ಕೆ ಹೇಳೋದು ನಿಧಾನಕ್ಕೆ ಮಾಡ್ಬೇಕು. ಹೇಗನ್ಸ್ತಾ ಇದೆ ಸರ್ ಅಡಿಗೆ ಮಾಡೋದು? ಅಯ್ಯೋ, ಯಾಕಾದ್ರೂ ಮಾಡ್ತಿದ್ದೀನಿ ಏನೋ ಅನ್ಸ್ತದೆ. ಮಕ್ಕದ ಮೇಲೆ ಎಣ್ಣೆ ಸುರಿಸ್ಕೊಂಡು ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣ ನೀರು ಬರ್ಸ್ಕೊಂಡು ಹೊರಟದ್ದೆಲ್ಲ ಗುರು, ಒಂದೊಂದಲ್ಲ. ಚಿಕನ್ ಪೀಸ್ ಹಾಕ್ಬೇಕು. ಸೋರಿಸ್ಕೊಂಡ್ ಬರಬೇಡ. ಮತ್ತೆ ಹೆಂಗ್ ಬರ್ಬೇಕು? ಮತ್ತೆ ನೀರ್ ಹೇಳ್ತೀವಿ ಬಾ, ಬರ್ಬೇಕು, ಫಾಸ್ಟ್ ಆಗಿ ಬರ್ಬೇಕು. ಬಸ್ದ ಹಾಕು. ಒಂದೊಂದೇ ಹಾಕ್ತಿದ್ದಾರೆ ಗೈಸ್. ಇವ್ರು ಅಡ್ಗೆ ಮಾಡೋಷ್ಟ್ರಲ್ಲಿ ನಮ್ ಹಸಿವೆಲ್ಲ ಹಾಗೆ ಹೊರಟೋಗುತ್ತೆ. ಅಪ್ಪ ಮಗಳು ಎಣ್ಣೆ ಎದ್ರಕೊಂಡು ಇದಕ್ಕೆ ಉಪ್ಪು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಏನ್ ಹಾಕ್ಬೇಕು? ನೆಕ್ಸ್ಟ್ ಅದು ಫಸ್ಟು ಚಿಕನ್ ಸ್ವಲ್ಪ ಬೇಯಬೇಕು, ಅದ್ರ ವಾಸನೆ ಹೋಗ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇದೆ. ವಾಸನೆ ಹೋಗ್ಬೇಕಂತೆ. ಸಮೇತ ಬರ್ತಾ ಬರ್ತಾ ಸ್ಕೂಲಿಂದ ಹತ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದಾಳೆ ನೋಡಿ. ಇಲ್ಲಿ ಏನ್ ಮಾಡ್ತಿದ್ದೀರಾ ಮೇಡಮ್? ಖಾರದ ಪುಡಿ, ಚಟ್ನಿ ಹಾಕ್ಬೇಕಾ? ಅಷ್ಟು ಅಲ್ಲ, ಅರ್ಧ ಹಾಕಿ. ಮಸಾಲೆ ಹಾಕದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ಬೇಯಿಸ್ಕೋಬೇಕು. ಮಸಾಲೆನ ಬೇಯಿಸ್ಕೋಬೇಕು. ನೋಡಿ, ಈ ತರ ಆಗ್ತಾ ಇದೆ ನಮ್ ಮಾಡಿರೋ ಚಿಕನ್ ಬಿರಿಯಾನಿ. ಹಿಂಗೈತೆ ನೋಡು, ಸೂಪರ್ ಆಯ್ತಾ? ಸೂಪರ್ ಐತಂತೆ. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಬೇಕಾ? ಸ್ವಲ್ಪ ಸಾಕು. ಓಕೆ, ಸಾರಿ, ಸಾಕು. ಮಸಾಲೆಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕ್ಬೇಕು. ಯಾಕೆ ಅಂತ ಹೇಳಿದ್ರೆ ಪೂರ್ತಿ ಅದು ಡ್ರೈ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿದ್ರೆ ಕುದಿಯುತ್ತೆ. ಆಮೇಲೆ ಮಸಾಲೆ ನೀರ್ ಬಿಡ್ಬೇಕಂತೆ. ಸ್ವಲ್ಪ ನೀರ್ ಬಿಟ್ಮೇಲೆ ಮಸಾಲೆ ಸ್ಮೆಲ್ ಹೋಗಿರುತ್ತೆ. ಮಸಾಲೆ ನೀರ್ ಬಿಟ್ಮೇಲೆ ಮಸಾಲೆ ಬೆಂದಿದೆ ಅಂತ ಹೇಗ್ ಗೊತ್ತಾಗುತ್ತಂದ್ರೆ ಎಣ್ಣೆ ಬಿಟ್ಕೋಬೇಕು. ಸೊ ಇವಾಗ 2 ಗ್ಲಾಸ್ ಅಷ್ಟು ನೀರು ಹಾಕ್ಬೇಕು. ನಾನು ಆಗ್ಲೇ 1 ಗ್ಲಾಸ್ ಹಾಕ್ದೆ, ಈಗ 1 ಗ್ಲಾಸ್ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಶಮಿಕಾ, ನಿಮ್ಮಪ್ಪ ಎಲ್ಲ ಅಣ್ಣಮ್ಮನ್ ಜಾತ್ರೆ ಮಾಡ್ಕೊಂಡಾನ, ಯಾವಾಗ ಕ್ಲೀನ್ ಮಾಡೋಣ ಹೇಳಿ? ನಿಮ್ಮಪ್ಪ ಬಿರಿಯಾನಿ ಮಾಡಿ ಕಬಾಬ್ ಮಾಡೋಷ್ಟ್ರಲ್ಲಿ ಈ ಕಡೆ ಸೂರ್ಯ ಬಂದು ಈ ಕಡೆ ಮುಳುಗೋಗಿ ನಮಿಗೂ ನಿದ್ದೆ ಬಂದಿರುತ್ತೆ.
ಈ ತರ ತೊಳೆದಿರೋ ಅಕ್ಕಿನ ಈ ತರ ನೀರಲ್ಲಿ ಒಂದ್ ಸ್ವಲ್ಪ ನೆನೆ ಇಡ್ಬೇಕಂತೆ, ಇಟ್ರೆ ಬಿರಿಯಾನಿ ಸ್ವಲ್ಪ ಉದುರಾಗುತ್ತೆ. ಯಾಕೆ ಮಾಡಿಲ್ಲ ರೆಕಾರ್ಡ್? ನಿನ್ನ ಇದು ಮಾಡಿಲ್ಲ. ಹಾ ಚೆನ್ನಾಗಿದೆ, ಬಿರಿಯಾನಿ ಚೆನ್ನಾಗ್ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ ನನ್ಗೆ. ಈ ತರ ಮುಚ್ಚಬೇಕು, 2 ವಿಸಿಲ್ ಹಾಕ್ಬೇಕಂತೆ. ಓ ಇಷ್ಟೊತ್ತು ನೀರ್ ಬರ್ತಾ ಇದೆಯಾ? ಹಾ ಏನೋ ಸ್ವಲ್ಪ ನೀರ್ ಬಿಡ್ತಾ ಇದೆ. ಇಷ್ಟೊತ್ತು ಬಿರಿಯಾನಿ ಮಾಡಿದ್ದಾಯ್ತು. ಇನ್ನ ಬಿರಿಯಾನಿ 2 ವಿಸಿಲ್ ಆದ್ಮೇಲೆನೆ ಆಗೋದು. ಇನ್ನು ಕಬಾಬ್ ಮಾಡೋದಿದೆ. ಇಷ್ಟರಲ್ಲೇ ಇಷ್ಟು ಬೆವರು ಬಂದ್ಬಿಟ್ಟಿದೆ. ಹೆಂಗಿತ್ತು ಮೇಡಮ್ ನಾವು ಬಿರಿಯಾನಿ ಮಾಡಿದ್ದು? ಸೂಪರ್ ಆಗಿದೆ. ಹಾ ಸಮೀಕಂಗ ಸೂಪರ್ ಆಗಿದೆ ಅಂತೆ. ಬಿರಿಯಾನಿ ಟೇಸ್ಟ್, ಉಪ್ಪು ಎಲ್ಲ ಖಾರ ಆಗಿದೆ. ಹಾ ಉಪ್ಪು ಖಾರ ಎಲ್ಲ ಆಗಿದೆ ಅಂತೆ. ಇವಾಗ ನೆಕ್ಸ್ಟ್ ಕಬಾಬ್ ಮಾಡೋಣ ಬನ್ನಿ. ಶಮಿಕನಿಗೆ ಸ್ಪೆಷಲ್ ಅಂತ ಚಿಕನ್ ಡ್ರೈ ಮಾಡಿದ್ದೀನಿ ನಾನು, ಅಂದ್ರೆ ಒಂದ್ಸಲ ಸುಟ್ಟಿದ್ದೀನಿ. ಅವಳು ಯಾವಾಗಲೂ ತುಂಬಾನೇ ಇಷ್ಟಪಡ್ತಾಳೆ ಇದನ್ನ ತಿನ್ನೋದಕ್ಕೆ. ಸೊ ಇವಾಗ ಕಬಾಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಾಣಲಿಲಿ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಮ್ಮ, ಮೋದಿ ಹೇಳಿದ್ದಾರೆ ಎಣ್ಣೆ ಕಡಿಮೆ ಯೂಸ್ ಮಾಡ್ರಿ ಅಂತ, ಜಾಸ್ತಿ ಎಲ್ಲ ಹಾಕಿಸ್ಬೇಡ. ಹಾ ನೆಕ್ಸ್ಟ್ ಇನ್ನು ಕಾಯ್ಬೇಕಲ್ಲ. ಆನ್ ಆಗಿಲ್ಲ, ಗ್ಯಾಸ್ ಸ್ಟವ್ ಹಚ್ಚಿಲ್ಲ. ಗ್ಯಾಸ್ ಸ್ಟವ್ ಹಚ್ಚಿಲ್ಲ. ಅಯ್ಯೋ ದೇವ್ರಿ, ಗ್ಯಾಸ್ ಸ್ಟವ್ ಹಚ್ಚಿಲ್ದಂಗೆ ಯಾವ ಕಬಾಬ್ ಹಾಕ್ತಿರ್ಬೇಡ. ಫಸ್ಟಿಗೆ ಏನೇ ಅಡುಗೆ ಮಾಡೋಕ್ಕಿಂತ ಮುಂಚೆ ಗ್ಯಾಸ್ ಸ್ಟವ್ ಆನ್ ಮಾಡಬೇಕು. ಇದು ಇಂಪಾರ್ಟೆಂಟ್. ಏನೇ ಮಾಡಿದ್ರು ಅಡುಗೆನೇ ಆಗೋದಿಲ್ಲ. ಸೊ ಬಿರಿಯಾನಿ ರೆಡಿ ಆಗಿದೆ. ಹಾ 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 ನೋಡಿ ನೋಡಿ, ಹಾ 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 ಘಮ 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 ವಾಸನೆ. ಸೂಪರ್ ಆಗಿದೆ ಬಿರಿಯಾನಿ, ನೋಡಕ್ಕೆ ಇಷ್ಟು ಚೆನ್ನಾಗಿದೆ. ಇನ್ನು ಟೇಸ್ಟ್ ಮಾಡಬೇಕು. ಇದನ್ನ ಟೇಸ್ಟ್ ಮಾಡಾದ್ಮೇಲೆ ಹೆಂಗಿದೆ ಅಂತ ನಾನಲ್ಲ, ಮನೇಲಿರೋರೇ ಹೇಳ್ತಾರೆ. ಸೊ ಎಣ್ಣೆ ಬಿಸಿಯಾಗಿದೆ. ಸೊ ಈಗ ಒಂದೊಂದೇ ಪೀಸ್ ಕಬಾಬ್ನ ಹಾಕ್ಬೇಕು. ಕಬಾಬ್ ಎಲ್ಲ ಚಿಕನ್ ಹಾಕ್ಬೇಕು. ಹಾ ಸಾರಿ, ಚಿಕನ್ ಹಾಕ್ಬೇಕು. ಏನೇ ಆಗ್ಲಿ ಈ ತರ ಈ ಎಣ್ಣೆಗಳ್ದೇನ ಹಾಕ್ಬೇಕು ಏನಾದ್ರು ಅಂತ ಹೇಳಿದ್ರೆ ಎಲ್ಲಿ ಸಿಡಿದ್ ಬಿಡುತ್ತೋ ಅಂತ ಭಯ ನನಗೆ. ಸೊ ಈ ತರ ಕಬಾಬ್ ಮಾಡ್ಬೇಕಂತ ಹೇಳಿದ್ರೆ ಸಿಂಪಲ್ ರೆಸಿಪಿ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರದ ಪುಡಿ, ಅರಿಶಿಣ, ಮತ್ತೆ ಮೊಟ್ಟೆ, ಆಮೇಲೆ ಕಾರ್ನ್ಫ್ಲವರ್ ಇಷ್ಟು, ಒಂದು ಅರ್ಧ ಲೆಮನ್. ಸೊ ಇಷ್ಟು ಹಾಕಿ ಚೆನ್ನಾಗಿ ಕಲಸ್ಬಿಟ್ಟು ಚಿಕನ್ ಜೊತೆಗೆ ಅರ್ಧ ಗಂಟೆ ಅಷ್ಟೊತ್ತು ಇಟ್ಟರೆ, ನೆನೆಸಿಟ್ರೆ ಸಾಕು. ಸೊ ಇದನ್ನು ಚೆನ್ನಾಗಾಗತ್ತೆ. ನೋಡಿ ಇಲ್ಲಿ ನೋಡಿ, ಕಬಾಬು ಎಷ್ಟು ಚೆನ್ನಾಗಿ ಆಗ್ತಾ ಇದೆ, ಎಷ್ಟು ಕ್ರಿಸ್ಪಿ ಆಗ್ತಾ ಇದೆ. ಮನೆಯಲ್ಲಿ ಈ ಥರ ರೆಸಿಪಿ, ಈ ಥರ ಅಡುಗೆ ಮಾಡ್ಕೊಂಡು ತಿಂದರೆ ಎಷ್ಟು ಖುಷಿ ಅನಿಸುತ್ತೆ. ಒಳ್ಳೆ ಊಟ ತಿಂದಿದ್ದೀವಿ ಅಂತ ನೆಮ್ಮದಿ ಅನಿಸುತ್ತೆ. ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ಇದೊಂದು ಒಳ್ಳೆ ರೆಸಿಪಿ. ನಾನು ಆಲ್ರೆಡಿ ನೋಡಿದ್ರೇ ಗೊತ್ತಾಗ್ತಾ ಇದೆ ಕಬಾಬ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಸೊ ಕಬಾಬ್ ಎಲ್ಲ ಬೆಂದಿದೆ, ಅದನ್ನು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಈ ಥರ ಮಾಡೋದ್ರಿಂದ. ಸುಟ್ಟಾಯ್ತು. ಮೊಬೈಲ್ ಹಾಕಿ ಇದೆ ಹಾಕು ಚಮಚ. ಎಮ್ಮೆ ಸುಕ್ಕೋಗು. ನಾನು ಒಂದು ಬಿರಿಯಾನಿ ಮಾಡಿ ಒಂದು ಕಬಾಬ್ ಮಾಡೋಕ್ಕೆ ಒಂದು ಸಿಂಗ್ ತುಂಬಾ ಮುದ್ರೆ ಇರ್ತಾರೆ ನೋಡಿ. ಮುದ್ರೆನ ತೊಳೆಯೋದು ಹೆಣ್ಮಕ್ಳೆ. ಯಾಕೆ ಶಮಿಕಾ ಕುತ್ಕೊಂಡ್ಬಿಟ್ಟೆ? ಸುಸ್ತಾಗ್ಬಿಡ್ತಾ? ಅಯ್ಯೋ ದೇವ್ರೆ, ಫುಲ್ ನೋಯ್ಸ್ ಆಗಿದೆ. ಬಾಯಲ್ಲಿ ಅಮ್ಮ ನೀರ್ ಬಿಟ್ಟಿದೆ ನೋಡಿ. ಚಿಕನ್ ಸಾಂಬಾರ್
ಹಾ 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 ಬಿರಿಯಾನಿ ಬಿರಿಯಾನಿ ಹೆಂಗಿದೆ ಸವಿಕಾ ಬಿರಿಯಾನಿ ಸೂಪರ್ ಆಗಿದೆ ಎಲ್ಲ ಕಬಾಬ್ ಬಿಟ್ಟಿದೆ. ಹಂಗೆ ಸೈಡ್ ಡ್ರಿಂಕ್ಸ್ ನು ರೆಡಿ ಇದೆ. ಹಾ ಇದೆ ನೋಡಿ ಸಂಡೇ ಸ್ಪೆಷಲ್ಲು ನನ್ನ ಕೈಯಾರೆ ನಾನ್ ಮಾಡಿರೋದು ಬಿರಿಯಾನಿ ಕಬಾಬ್. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ನೋಡೋಣ. ಬಿಸಿ ಇದೆ ಸ್ವಲ್ಪ ಬಿರಿಯಾನಿ. ಬಿಸಿ ಇಲ್ಲ ತಿನ್ರಿ, ಇನ್ನು ಮೊಟ್ಟೆ ಇಲ್ಲ ಆಗಲ್ಲ ಆಮೇಲೆ. ಹಾ ಸೂಪರ್ ಆಗಿದೆ, ಬಹಳ ಚೆನ್ನಾಗಿದೆ. ಇವಾಗ ಕಬಾಬ್ ಟೇಸ್ಟ್ ಮಾಡ್ಬೇಕು. ಚೆನ್ನಾಗಿದೆ ನಿಮ್ ವಿಡಿಯೋ ಮತ್ತೆ ನಾನು ಸೂಪರ್. ಕಬಾಬ್ ಬಿರಿಯಾನಿ ಒಳ್ಳೆ ಕಾಂಬಿನೇಷನ್. ರೆಸಿಪೀಸ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ. ನೀವೆಲ್ಲರೂ ಟ್ರೈ ಮಾಡಿ. ಸಂಡೇ ಸ್ಪೆಷಲ್ ಇದು. ಇನ್ನ ಮ್ಯಾಚ್ ನೋಡೋದೊಂದು ಬಾಕಿ ಇದೆ, ಎಲ್ಲರೂ ಮ್ಯಾಚ್ ನೋಡಿ. ಯಾರ್ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ಟ್ರೈ ಮಾಡಿ. ಸೊ ಚೆನ್ನಾಗಿದೆ ಅಂತೆ ಸಮಿಕಾಯಿ, ಚೆನ್ನಾಗೈತೆ ನಮ್ಮ. ಸೂಪರ್ ಆಗೈತೆ. ಓಕೆ ಸರಿ ಆಯ್ತು. ನೀನೇ ಅಡ್ಗೆ ಮಾಡ್ಬೇಕಪ್ಪ. ಇನ್ನು ಅಡಿಗೆ ಮಾಡ್ಬೇಕು. ಇಲ್ಲ ಕಣಮ್ಮ, ಈ ಸತಿ ಮಾಡಿದ್ದೆ ಸಾಕಾಗೋಯ್ತು. ಇನ್ನೇನು ಇನ್ನೊಂದ್ಸತಿ ನಿಮ್ಮ ಅಮ್ಮ ಮಾಡ್ತದ್ ಬಿಡು. ಸೊ ಅಡುಗೆನೂ ಮಾಡಾಯ್ತು, ಮಾಡಿದ್ದನ್ನು ತಿಂದಾಯ್ತು. ಸೊ ನಿಜವಾಗ್ಲೂ ಇದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇದು. ಬಟ್ ಹೆಣ್ಮಕ್ಳು ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ಇಷ್ಟಪಟ್ಟು ಅಡುಗೆ ಮಾಡಿ ದಿನ ನಮಗೆ ಹೊಟ್ಟೆ ತುಂಬಿಸ್ತಾರೆ. ಅವ್ರ ಕಷ್ಟ ಏನು ಅಂತ ನಿಜವಾಗ್ಲೂ ಒಂದ್ಸತಿ ಈ ಥರ ಅಡುಗೆ ಮಾಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡಿಫ್ರೆಂಟ್ ಆಗಿರೋ ಒಂದು ಕಂಟೆಂಟ್ ಒಂದಿಗೆ ಮತ್ತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.